ಹಳೆ ಮೈಸೂರು ಭಾಗದ ಜೀವನಡಿ ಕೆಆರ್ಎಸ್ ಅಣೆಕಟ್ಟೆ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಇನ್ನು ಕಾವೇರಿ ಜಲಾನಯನ ಪ್ರದೇಶ ಹಾಗೂ ಕೊಡಗು ಭಾಗದಲ್ಲಿ ಮತ್ತೆ ಮಳೆ ಪ್ರಾರಂಭ ಆಗಿರುವ ಹಿನ್ನೆಲೆಯಲ್ಲಿ ಇದೀಗ ರಂಗನತಿಟ್ಟು ಪಕ್ಷಿಧಾಮಕ್ಕೆ ಮತ್ತೆ ಸಾರ್ವಜನಿಕರ ಪ್ರವಾಸಿಗರ ನಿರ್ಬಂಧವನ್ನ ವಿಧಿಸಿರುವಂತದ್ದು. ನಾನು ಇವತ್ತು ರಂಗನತಿಟ್ಟು ಒಂದು ಪಕ್ಷಿಧಾಮದಲ್ಲೇ ಇದ್ದೇನೆ. ದೃಶ್ಯಗಳಲ್ಲೂ ಕೂಡ ನೋಡಬಹುದು. ಈಗಾಗಲೇ ಏನು ನಿನ್ನೆಯಷ್ಟೇ ಸಾರ್ವಜನಿಕರು ಮತ್ತು ಪ್ರವಾಸಿಗರ ಪ್ರವೇಶಕ್ಕೆ ರಂಗನತಿಟ್ಟಿಗೆ ಅವಕಾಶವನ್ನು ಕಲ್ಪಿಸಲಾಗಿತ್ತು. ಆದ್ರೆ ಮತ್ತೆ ಇದೀಗ ಕೊಡಗು ಭಾಗದಲ್ಲಿ ಮಳೆ ಆಗ್ತಾ ಇದೆ. ಮತ್ತೊಂದು ಕಡೆ ಕೆಆರ್ಎಸ್ ಅಣೆಕಟ್ಟೆಯಿಂದ 40,000ಕ್ಕೂ ಅಧಿಕ ಕ್ಯೂಸೆಸ್ ನೀರನ್ನ ನದಿಗೆ ಬಿಡ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಮತ್ತೆ ಇವತ್ತಿನಿಂದ ಮುಂದಿನ ಆದೇಶದವರೆಗೂ ಕೂಡ ಪ್ರವಾಸಿಗರ ಪ್ರವೇಶಕ್ಕೆ ನಿರ್ಬಂಧವನ್ನ ವಿಧಿಸಿರುವಂತದ್ದು. ಪಕ್ಷಿಧಾಮದಲ್ಲಿ ಸದ್ಯ ಸಿಬ್ಬಂದಿಗಳನ್ನ ಹೊರತುಪಡಿಸಿದ್ರೆ ಯಾರು ಇಲ್ಲದಂತಹ ದೃಶ್ಯಗಳು ಕೂಡ ಇಲ್ಲಿ ಕಂಡು ಬರ್ತಾ ಇರುವಂತದ್ದು. ಇನ್ನು ಮತ್ತೊಂದು ಕಡೆ ಇದೀಗ ಬೋಟಿಂಗ್ ಪಾಯಿಂಟ್ ಈಗಾಗಲೇ ಸ್ಥಗಿತಗೊಂಡಿರುವಂತದ್ದು. ಕಳೆದ ಒಂದು ವಾರದಿಂದಲೂ ಕೂಡ ರಂಗನತಿಟ್ಟು ಪಕ್ಷಿಧಾಮದ ಬೋಟಿಂಗ್ ವ್ಯವಸ್ಥೆ ಸಂಪೂರ್ಣವಾಗಿ ರದ್ದಾಗಿದೆ. ಅಂದ್ರೆ 7,000 ಕ್ಯೂಸೆಸ್ ಹೊರಹರಿವು ಬರುವವರೆಗೂ ಕೂಡ ಇದೇ ಪರಿಸ್ಥಿತಿ ಕೂಡ ಮುಂದುವರಿಯುವಂತದ್ದು. ಇನ್ನು ಭಾರಿ ಪ್ರಮಾಣದಲ್ಲಿ ನದಿಯಲ್ಲಿ ನೀರು ಹರಿತಾ ಇರುವ ಹಿನ್ನೆಲೆಯಲ್ಲಿ ಇದೀಗ ಪಕ್ಷಿಗಳಿಗೂ ಕೂಡ ಬಹಳಷ್ಟು ತೊಂದರೆ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ನೀವು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇದ್ರೆ ಒಂದು ಕಡೆ ನಡುಗಡ್ಡೆಗಳು ಕೂಡ ಅರ್ಧ ಭಾಗದಷ್ಟು ಮುಳುಗಡೆ ಆಗಿರುವಂತದ್ದು. ಇನ್ನು ಕೊಡಗು ಭಾಗದಲ್ಲಿ ಮತ್ತೆ ಮಳೆ ಪ್ರಾರಂಭ ಆಗಿದೆ. ಮತ್ತೊಂದು ಕಡೆ ಹೇಮಾವತಿ ಜಲಾಶಯದಿಂದಲೂ ಕೂಡ ಬಹಳಷ್ಟು ಪ್ರಮಾಣದ ನೀರನ್ನ ಬಿಡ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಇದೀಗ ಪ್ರವಾಹದ ಭೀತಿ ಎದುರಾಗಿದೆ. ಏನಾದ್ರೂ ಹೆಚ್ಚಿನ ಪ್ರಮಾಣದಲ್ಲಿ ಮತ್ತಷ್ಟು ನೀರನ್ನ ಹೊರಬಿಟ್ರೆ ಖಂಡಿತವಾಗಿಯೂ ಕೂಡ ನಡುಗಡ್ಡೆಗಳು ಸಂಪೂರ್ಣವಾಗಿ ಮುಳುಗಡೆ ಆಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ಯಾಕೆಂದ್ರೆ ಪಕ್ಷಿಗಳು ದೇಶ ವಿದೇಶದ ಪಕ್ಷಿಗಳೆಲ್ಲವೂ ಕೂಡ ಇಲ್ಲಿ ಅವಕ್ಕೆಲ್ಲವೂ ಕೂಡ ಒಂದು ಆಶ್ರಯ ತಾಣವಾಗಿದೆ. ಆದ್ರೆ ಆಶ್ರಯ ತಾಣವಾಗಿರುವಂತಹ ನಡುಗಡ್ಡೆಗಳೇ ಇದೀಗ ಮುಳುಗಡೆ ಆಗ್ತಾ ಇರುವಂತದ್ದು ಬಹಳಷ್ಟು ಆತಂಕವನ್ನು ಕೂಡ ಇದೀಗ ಎಡೆ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಕೊಡಗು ಭಾಗದಲ್ಲಿ ಮಳೆ ಮಾತ್ರ ಮುಂದುವರಿತಾ ಇದೆ. ಆ ನಿಟ್ಟಿನಲ್ಲಿ ಬಹುತೇಕ ಹೊರಹರಿವು ಮತ್ತಷ್ಟು ಹೆಚ್ಚಾಗುವಂತ ಸಾಧ್ಯತೆ ಇರುವಂತದ್ದು. 124.80 ಗರಿಷ್ಠ ಮಟ್ಟದ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಒಂದು ಕಡೆ ಒಳಹರಿವು ಕೂಡ ಇದೀಗ 42,000 ಕ್ಯೂಸೆಸ್ ಇದೆ. ಅತ್ತ ಹೊರಹರಿವು ಕೂಡ 41,000 ಕ್ಯೂಸೆಸ್ ಇರುವಂತದ್ದು. ಆ ನಿಟ್ಟಿನಲ್ಲಿ ಇದೀಗ ಮತ್ತೆ ಪ್ರವಾಹದ ಭೀತಿ ಕಾವೇರಿ ಕೊಳ್ಳದ ಭಾಗದಲ್ಲಿ ಕಂಡು ಬರ್ತಾ ಇರುವಂತದ್ದು. ಆ ಒಂದು ಪ್ರವಾಹದ ಭೀತಿ ಇದೀಗ ರಂಗನತಿಟ್ಟು ಪಕ್ಷಿಧಾಮಕ್ಕೂ ಕೂಡ ಎದುರಾಗಿದೆ ಅಂತಾನೆ ಹೇಳ್ಬೋದು. ಆ ನಿಟ್ಟಿನಲ್ಲಿ ಸದ್ಯ ಈಗಾಗಲೇ ರಂಗನತಿಟ್ಟು ಪಕ್ಷಿಧಾಮ ಪ್ರವಾಸಿಗರ ಪ್ರವೇಶಕ್ಕೆ ನಿರ್ಬಂಧವನ್ನ ವಿಧಿಸಲಿದೆ. ಏನಾದ್ರೂ ಇದೇ ರೀತಿ ಮತ್ತಷ್ಟು ಹೊರಹರಿವು ಹೆಚ್ಚಾದ್ರೆ ಅಂದ್ರೆ ಅಲ್ಲಿವರೆಗೂ ಕೂಡ ನೀರು 7,000 ಕ್ಯೂಸೆಸ್ ಕಡಿಮೆ ಆಗುವವರೆಗೂ ಕೂಡ ಬೋಟಿಂಗ್ ಆರಂಭ ಆಗಲ್ಲ. ಒಂದು 20,000 ರಿಂದ 30,000 ಕ್ಯೂಸೆಸ್ ಹೊರಹರಿವು ಕಡಿಮೆ ಆಗುವವರೆಗೂ ಕೂಡ ಪ್ರವಾಸಿಗರ ಪ್ರವೇಶಕ್ಕೆ ನಿರ್ಬಂಧ ಮುಂದುವರಿಯಲಿದೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಹರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ರಂಗನತಿಟ್ಟು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.